ಹಾಯ್ ಗಾಯ್ಸ್, ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಸಲ ಬರ್ತಿರೋದು. ಬಟ್ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು. 2 ಸಲನೂ ಬಂದಿದ್ದಾಗ ತುಂಬ ತೊಂದರೆಗಳಿಂದ ಯಾವುದಾದ್ರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಬೀಚ್ಗೆ ಹೋಗ್ತಾಯಿದ್ದೀನಿ ನಡ್ಕೊಂಡು. ಇಲ್ಲಿ ಯಾವುದೂ ವೆಹಿಕಲ್ಸು ಇಲ್ಲ, ಟ್ಯಾಕ್ಸಿ ಇಲ್ಲ, ಆಟೋ ಇಲ್ಲ, ಬೈ ವಾಕ್. ಫೈನಲಿ ಗಾಯ್ಸ್ ಬೀಚಿಗೆ ಬಂದೆ ನಡ್ಕೊಂಡು. 1-1.5 ಕಿಲೋಮೀಟ್ರ್ ಅಲ್ಲ, ಕಾಲು ದಾರಿ ಎಲ್ಲಿ ನಡ್ಕೊಂಡು ಗೋವಾ ಬೀಚಿಗೆ ಬಂದೆ. ನಾನಿದು 2ನೇ ಸಲ ಈ ಬೀಚಿಗೆ ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರು ಇರಲಿಲ್ಲ, ಮಳೆ ಬೀಳ್ತಾ ಇದೆ. ಸೊ ಅದಕ್ಕೆ ಜನ ಜಾಸ್ತಿ ಯಾರೂ ಇಲ್ಲ. ಗಾಯ್ಸ್ ಬಂದರೆ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲ ಲವರ್ಸ್ ಜೊತೆ ಬನ್ನಿ. ನಂತರ ಒಬ್ಬೊಬ್ಬನೇ ಬರಬೇಡಿ, ದೊಡ್ಡ ಬೇಜಾರು ಬೈ. ನದಿಯೇ ನದಿಯೇ ನಿನಗಾಗಿ ನಾ ಕಾಯುವೆ. ಓಡಿ ಬರುತ್ತಿರುವುದು ಸುಂದರ ಅಲೆಗಳು ದಡದ ಕಡೆಗೆ. ಸಪ್ತಸಾಗರ ರಾಜ್ಯ ಫಿಲಮಲ್ಲಿ ಮನು ನನ್ನ ಸಮುದ್ರ ನೀನು ಅಂತಳಲ್ಲ ಹೀರೋಯಿನು, ಹಂಗೆ ನಮ್ಮ ಹುಡುಗಿ ಹೆಸರು ಹೇಳೋಣ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ನಮ್ಗೆ ಯಾರು ಹುಡುಗಿನೇ ಇಲ್ಲ ಅಂದ್ಕೊಂಡು. ಇದ್ದರು ಮದುವೆ ಆಗೋಯ್ತು, ಬಿಟ್ಟೋದ್ರು, ಇನ್ನೇನೇನೋ ಎಕ್ಸೆಟ್ರಾ ಆಗೋಯ್ತು. ರೆಸ್ಟೋರೆಂಟಿಗೆ ಬಂದಿದ್ದೀನಿ ಗಾಯ್ಸ್. ಏನೋ ಆರ್ಡ್ರ್ ಮಾಡಿದ್ದೀನಿ, ತಗೊಂಡು ಬಂದಿದ್ದಾರೆ. ನನಗೆ ಖಾಲಿ ಬೇಕು ಅಂದರೆ ಫುಲ್ ಮೀಲ್ಸ್ ಬೇಕು ಅಂದರೆ ಅವೇನೋ ಫಿಶ್ ಫ್ರೈ ಮತ್ತು ರೈಸ್ ತಗೋಬೇಕು ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಅಂತ ಕೂಲಿ ಆಗ್ತಾರೆ ಅನ್ನ ಕೊಟ್ಟಿದ್ದಾರೆ. ಬೋಲ್ ರೈಸ್ ಆಗೋಯ್ತು. ಗೋವಾ ಬಸ್ ಈಗ ಇದು ಗೋವಾಗೆ ಬಂದರೆ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ. ಆದರೆ ಏನು ಮಾಡೋದು, ಸ್ವಲ್ಪ ನಮ್ಮ ಮಳೆ ಎಂಜಾಯ್ ಇರಲಿ, ಓಡೋಕ್ಕೂ ಬಿಡ್ತಾ ಇಲ್ಲ. ಹೇಳಿದೆ ಗೋವಾದಲ್ಲಿ ನೀರು ಯಾಕೋ, ಸಮುದ್ರದಲ್ಲಿ ನೀರು ಜಾಸ್ತಿ ಆಗಿದೆ ಅಂದ್ಕೊಂಡು. ಈ ಬಡ್ಡಿ ಮಗನ ಮಳೆ ಈ ಥರ ಬೀಳ್ತಾ ಇದ್ರೆ ನೀರೇನು ಏನೇ ಆಗುತ್ತೆ ಈ ಥರ ಬಿಟ್ಟಿದ್ರೆ. ಫೈನಲಿ ವಾಪಸ್ ಹೋಗುವಂಥ ಟೈಮ್ ಬಂದೇ ಬಿಡ್ತು.